ಈ ರೆಸಿಪಿ ಕೇವಲ 5 ನಿಮಿಷದಲ್ಲಿ ತಯಾರು ಮಾಡ್ಕೋಬೋದು ಮತ್ತು ಜಾಸ್ತಿ ಸಾಮಗ್ರಿ ಕೂಡ ಬೇಕಿಲ್ಲ. ಜಸ್ಟ್ ಆಲೂಗಡ್ಡೆ ಬಳಸಿ ಒಂದು ಹೊಸ ರೆಸಿಪಿ ಮಾಡ್ತಿದ್ದೀನಿ. ಮೇಲಿನ ಸಿಪ್ಪೆ ಸುಲ್ಕೊಂಡು ನಾನು ನೀರಿನಲ್ಲಿ ಹಾಕಿಟ್ಟಿದ್ದ. ಇವಾಗ ಈ ರೀತಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ನಾನಿಲ್ಲಿ ಜಾಸ್ತಿ ದೊಡ್ಡ ಸೈಜಿಂದ ಆಲೂ ಇತ್ತಂತ 2 ತೊಗೊಂಡಿದ್ದೀನಿ. ನೀವು ಸಣ್ಣ ಇದ್ದರೆ ಒಂದು 3-4 ತೊಗೋಬೋದು. ಇವಾಗ ಒಮ್ಮೆನೇ ಒಂದು 4 ಪೀಸ್ ಇಟ್ಕೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಈ ರೀತಿ ಕಟ್ ಮಾಡುವಾಗ ನಿಮಗೆ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಗಿ ಬರುತ್ತೆ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡ್ಕೊತಿದ್ದೀನಿ. ಇವಾಗ ಮತ್ತೆ ಇದನ್ನು ನಾನು ನೀರಿನಲ್ಲೇ ಹಾಕಿಡ್ತಿದ್ದೀನಿ. ಯಾಕಂದರೆ ಇದು ಹೊರಗಡೆ ಬಿಟ್ಟರೆ ಕಪ್ಪಾಗುತ್ತೆ. ಹೀಗಾಗಿ ಕಟ್ ಮಾಡ್ಕೊಂಡು ಮತ್ತೆ ನೀರಿನಲ್ಲಿ ಹಾಕಿಡಿ. ಸೊ ಎಲ್ಲ ಆಲೂಗಡ್ಡೆ ಇದೇ ರೀತಿ ಕಟ್ ಮಾಡ್ಕೊಂಡು ನಾನಿಲ್ಲಿ ನೋಡ್ತಿರ್ಬೋದು 2 ಆಲೂಗಡ್ಡೆ. ಇವಾಗ ನೀರು ಹಾಕ್ಕೊಂಡು ಇದನ್ನು ನಾನು ಒಂದು ಸ್ವಲ್ಪ ಸರಿಯಾಗಿ ತೊಳ್ಕೊಂಡು ತೊಗೊತಿದ್ದೀನಿ. ಕಪ್ಪಾಗುತ್ತೆ ಅದು ಹೊರಗಡೆ ಬಿಟ್ಟರೆ, ಹೀಗಾಗಿ ನೀರಿನಲ್ಲೇ ಹಾಕಿಡಿ ಕಟ್ ಮಾಡ್ಕೊಂಡು. ನೋಡಿ, ಜಾಸ್ತಿ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕ್ಲೀನಾಗಿ ತೊಳ್ಕೊಂಡು ತೊಗೊತಿದ್ದೀನಿ. ಓಕೆ, ಇವಾಗ ನೀರು ಮತ್ತು 2 ಆಲೂಗಡ್ಡೆ ನಾನಿಲ್ಲಿ ಸಪ್ರೇಟಾಗಿ ಮಾಡ್ಕೊತಿದ್ದೀನಿ. ನೀವಿಲ್ಲಿ ಆಲೂಗಡ್ಡೆ ಒಂದು ಬಟ್ಟೆಲಿಂದ ಒರೆಸ್ಕೊಂಡು ತೊಗೋಬೋದು, ಅಥವಾ ಹೀಗೇ ಜಲ್ಡಿಯಲ್ಲಿ ಹಾಕಿ ಒಂದು 5 ನಿಮಿಷ ಆಗೋ ತನಕ ಹಾಗೆ ಬಿಡಿ. ಕೆಳಗಡೆ ಎಲ್ಲ ನೀರು ಹೋಗಿಬಿಡುತ್ತೆ ಅದು. ನಾನು ಒಂದು 5 ನಿಮಿಷ ಹಾಗೇ ನಾನು ಬಿಟ್ಟಿದ್ದೆ. ಇವಾಗ ಸ್ವಲ್ಪ ಡ್ರೈ ಆಗಿದೆ ಆಲೂಗಡ್ಡೆ. ಡ್ರೈ ಆದಮೇಲೆ ಇದನ್ನು ನಾನು ಮತ್ತೆ ಪಾತ್ರೆಯಲ್ಲಿ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಇವಾಗ ಇದರಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊತಿದ್ದೀನಿ, ಅಂದರೆ ಕಾಳೆ ಮೆಣಸಿನ ಪೌಡರ್ ಹಾಕ್ಕೊತಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ನೀವಿಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಖಾರ. ನಾನಿಲ್ಲಿ ಸುಮಾರು 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿದ್ದ. ಇವಾಗ ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಏನಿಲ್ಲ, ಪೆಪ್ಪರ್ ಪೌಡರ, ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಹಾಕಿದ್ರೆ ಸಾಕಾಗುತ್ತೆ ಇದಕ್ಕೆ. ಇವಾಗ ಎಲ್ಲ ಸೇರಿಸಿ ನೋಡಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಒಂದು 3 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೀನಿ. ನಿಮ್ಮ ಹತ್ರ ಅಕ್ಕಿ ಹಿಟ್ಟು ಇಲ್ಲ ಅಂದರೆ ನೀವು ಇದರಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೋಬೋದು. ಮೈದಾ ಹಿಟ್ಟು ಇಲ್ಲ ಅನ್ನೋದಾದರೆ ಕಾರ್ನ್ಫ್ಲೋರ್ ಇರುತ್ತೆ ಅಲ್ವಾ, ಕಾರ್ನ್ಫ್ಲೋರ್ ಕೂಡ ಇದರಲ್ಲಿ ನೀವು ಹಾಕ್ಕೋಬೋದು. ಯಾವುದಾದ್ರೂ ಒಂದೇ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ. ನೀವು ಸರಿಯಾಗಿ ಡ್ರೈ ಮಾಡ್ಕೊಂಡು ತೊಗೊಂಡ್ರೆ ಇಲ್ಲ ಹಿಟ್ಟೇನು ಜಾಸ್ತಿ ಹಿಡಿಯೋದಿಲ್ಲ ಆಲೂಗಡ್ಡೆ. ನೋಡಿ, ಎಲ್ಲ ಸೇರಿಸಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಿಂಬೆ ಹಣ್ಣಿನ ಗಾತ್ರ ಎಷ್ಟು ಇರುತ್ತೆ ಅಲ್ವಾ ಅಷ್ಟು ನಾನಿಲ್ಲಿ ಹಿಟ್ಟನ್ನ ಹಿಡ್ಕೊತಿದ್ದೀನಿ. ನೋಡಿ, ಈ ರೀತಿ ರೌಂಡಾಗಿ ಮಾಡಬಾರ್ದು, ಈ ರೀತಿ ಓವಲ್ ಸೈಜ್ನಲ್ಲಿ ಹಿಡ್ಕೊಳ್ಳಿ. ಅಂದರೆ ನಾವು ಪಕೋಡ ಯಾವ ರೀತಿ ಮಾಡ್ಕೊತೇವಲ್ಲ ಆ ರೀತಿ. ಇಲ್ಲಿ ಸೈಡ್ನಲ್ಲಿ ಎಣ್ಣೆ ಕೂಡ ಗರಮ್ ಆಗಿದೆ ಮೀಡಿಯಮ್ ಗ್ಯಾಸ್ನಲ್ಲಿ. ಇವಾಗ ಗ್ಯಾಸ್ ಮೀಡಿಯಮ್ ಆಗಿರಲಿ. ಮೀಡಿಯಮ್ ಗ್ಯಾಸ್ನಲ್ಲಿ ಇದು ಗರಿ ಗರಿ ಆಗೋ ತನಕ ಅಥವಾ ಕ್ರಿಸ್ಪಿ ಆಗೋ ತನಕ ಇದನ್ನು ನಾನು ಕರ್ಕೊಂಡು ತೊಗೊತಿದ್ದೀನಿ. ತಿನ್ನೋಕೆ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ನೀವು ನಾರ್ಮಲಾಗಿ ಈರುಳ್ಳಿ ಪಕೋಡ ಮಾಡ್ತೀರಲ್ಲ ಅದಕ್ಕಿಂತ ರುಚಿಯಾಗಿ ಬರುತ್ತೆ ಇದು. ಮತ್ತು ಅದಕ್ಕಿಂತ ಸುಲಭವಾಗಿ ಮಾಡುವಂತಹ ರೆಸಿಪಿ ಇದು. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನೀವು ಒಂದು ಸ್ವಲ್ಪ ಮಕ್ಕಳಿಗೆ ಮಾಡಿಕೊಟ್ಟು ನೋಡಿ, ಒಂದು ಬಿಡದೆ ತಿಂದು ಖಾಲಿ ಮಾಡ್ತಾರೆ, ಅಷ್ಟು ರುಚಿ ಬರುತ್ತೆ. ವಾವ್, ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ, ಎಷ್ಟು ಗರಿಗರಿಯಾಗಿ ಬಂದಿದೆ. ಆಲೂಗಡ್ಡೆ ಮತ್ತು ಅಕ್ಕಿ ಹಿಟ್ಟು ಇರುತ್ತೆ ಅಲ್ವಾ, ಹೀಗಾಗಿ ತುಂಬಾ ಕ್ರಿಸ್ಪಿ ಬರುತ್ತೆ ಇದು. ಸೊ ಈ ರೀತಿ ಮಳೆಯಲ್ಲಿ ನೀವು ಒಂದು ಸ್ವಲ್ಪ ಮಾಡಿ ನೋಡಿ. ದಿನ ಕಂಟಿನ್ಯೂ ಇದನ್ನೇ ಮಾಡ್ತೀರ ನೀವು, ಈರುಳ್ಳಿ ಪಕೋಡ ಮಾಡೋದಿಲ್ಲ. ಅಷ್ಟು ರುಚಿ ಬರುತ್ತೆ ಮತ್ತು ಎಷ್ಟು ಸರಳವಾಗಿ ಮಾಡ್ಕೋಬೋದಲ್ವಾ. ಇನ್ನೊಂದು ಗ್ಯಾಸ್ನಲ್ಲಿ ಅದೇ ರೀತಿ ಹಾಕ್ಕೊತಿದ್ದೀನಿ. ಮೀಡಿಯಮ್ ಗ್ಯಾಸ್ ಇರಲಿ. ಸ್ಲೋ ಇದ್ದರೆ ಎಣ್ಣೆ ಹೀರ್ಕೊಳ್ಳುತ್ತೆ, ಹೈ ಇದ್ದರೆ ಮೇಲೆ ಜಲ್ದಿ ಕೆಂಪಾಗುತ್ತೆ, ಕೆಳಗಡೆ ಅಂದರೆ ಒಳಗಡೆ ಅದು ಹಸಿ ಉಳಿಯುತ್ತೆ. ಹೀಗಾಗಿ ಮೀಡಿಯಮ್ ಗ್ಯಾಸ್ನಲ್ಲಿ ಕೆಂಪಾಗೋ ತನಕ ಕರ್ಕೊಂಡು ನೋಡಿ. ಎಷ್ಟು ಸರಿಯಾಗಿ ಬಂದಿದೆ ಅಂದರೆ ಎಷ್ಟು ಹೇಳಿದ್ರು ಭೀ ಸಾಕಾಗಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ. ಮತ್ತು ಏನು ಕಷ್ಟನೇ ಇಲ್ಲ, ಪ್ರತಿಯೊಬ್ಬರು ಪರ್ಫೆಕ್ಟಾಗಿ ಮಾಡುವಂತಹ ರೆಸಿಪಿ ಇದು. ವಾವ್, ನೋಡಿ ಅದೇ ರೀತಿ ನಾನಿಲ್ಲಿ ಒಂದು ಸ್ವಲ್ಪನೇ ಕರಿಬೇವು ಸೊಪ್ಪು ಕೂಡ ನಾನು ಕರ್ಕೊಂಡು ತೊಗೊಂಡಿದ್ದೀನಿ. ಮತ್ತು ಒಂದು 3-4 ಮೆಣಸಿನ್ಕಾಯಿ ಕೂಡ ನಾನು ಎಣ್ಣೆಯಲ್ಲಿ ಕರ್ಕೊಂಡು ತೊಗೊಂಡಿದ್ದ. ವಾವ್, ನೋಡಿ. ಓಕೆ, ನಮ್ಮ ಆಲೂ ಪಕೋಡ ತಯಾರಾಗಿದೆ. ನೀವು ತಿಂದು ಹೇಳಬೇಕೀಗ ಹೆಂಗೆ ಬಂದಿದೆ ಅಂತೇಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಹಾಗೆ ಈ ಪಕೋಡ ಕೂಡ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.